ಈ ರಾಷ್ಟ್ರ ಎಂದು ಭಗತ್ ಸಿಂಗನಂಥ ರಾಷ್ಟ್ರ ಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವ ನಕ್ಕೊಂತ ಹೊರಟಿದ್ದ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಕೊನೆ ವಿಡಿಯೋದಲ್ಲಿ ನಾನು ಎಸ್ ಜಾನಕಿ ಅವ್ರ ಬಗ್ಗೆ ಮಾತಾಡಿದ್ದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಎಲ್ಲರಿಗೂ ಧನ್ಯವಾದ. ಇನ್ನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಾ, ಈಗಲೇ ಲೈಫ್ ಸೂತ್ರನ ಫಾಲೋ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಹೌದು, ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತೀನೋ ಅವರು ಸಾಮಾನ್ಯದವರಲ್ಲ. ಈ ವ್ಯಕ್ತಿ ನಮ್ಮನ್ನು ಕಳೆದುಕೊಳ್ಳೋ ಬರೀ 23 ವರ್ಷ, ಈಗ 100ಕ್ಕಿಂತ ಹೆಚ್ಚು ವರ್ಷ ಆದ್ರೂ ಈ ವ್ಯಕ್ತಿಯ ಹೆಸರು ಎಲ್ಲಾರ ಮನಸ್ಸಲ್ಲೂ ಇದೆ. ಹೌದು, ಈ ವ್ಯಕ್ತಿಗೆ ಎಲ್ಲರೂ 23 ವರ್ಷದಲ್ಲಿ ಕೆರಿಯರ್ ಬಗ್ಗೆ ಯೋಚನೆ ಮಾಡಿದ್ರೆ ಈ ವ್ಯಕ್ತಿಗೆ ಫಿಯರ್ ಇರ್ಲಿಲ್ಲ, ಸೆಲ್ಫಿಶ್ ಅನ್ನೋದಿರ್ಲಿಲ್ಲ. ನಮ್ಮ ಭಾರತದ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡಿದ್ರೆ ಹೌದು, ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವರು ನಾವು ಫೇಮಸ್ ಸ್ವಾತಂತ್ರ್ಯದ ಹೋರಾಟಗಾರ, ಫ್ರೀಡಮ್ ಫೈಟರ್, ನಮ್ಮ ಲೆಜೆಂಡ್ ಭಗತ್ ಸಿಂಗ್. ಹೌದು, ಬರೀ ಇವ್ರ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಯಾರು ಲೈಫ್ ಸೂತ್ರನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಮಾಡಿ. ಮತ್ತೆ ಹೇಳ್ತೇನೆ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. 1907 ಸೆಪ್ಟೆಂಬರ್ 28ರಂದು ಬಂಗ ಎಂಬ ಊರಲ್ಲಿ ಭಗತ್ ಸಿಂಗ್ ಅವರು ಹುಟ್ಟಿದ್ದು. ಅವರ ತಂದೆಯ ಹೆಸರು ಕಿಶನ್ ಸಿಂಗ್ ಹಾಗೂ ತಾಯಿ ಹೆಸರು ವಿದ್ಯಾವತಿ ಕೌರ್. ಅವ್ರ ಕುಟುಂಬನೇ ದೇಶಭಕ್ತಿ ಕುಟುಂಬವಾಗಿತ್ತು. ಅವರ ತಂದೆಯ ಚಿಕ್ಕಪ್ಪರಾದ ಕೂಡ ಫ್ರೀಡಮ್ ಫೈಟರ್ ಆಗಿದ್ರು. ಹೌದು, ಒಂದು ವಿಶೇಷ ಸಂಗತಿ ಏನಂದ್ರೆ, ಭಗತ್ ಸಿಂಗ್ ಜನಿಸಿದ ದಿನವೇ ಅವರ ತಂದೆ ಮತ್ತು ಚಿಕ್ಕಪ್ಪ ಜೈಲಿನಿಂದ ಬಿಡುಗಡೆಯಾದರು. ನಿಮಗೆ ಗೊತ್ತಿರಲ್ಲ ಈ ವಿಷಯ. ಭಗತ್ ಸಿಂಗ್ ಅವರಿಗೆ ಅವತ್ತಿಂದಾನೆ ಸ್ವಾತಂತ್ರ್ಯ ಬಗ್ಗೆ ತುಂಬಾ ಆಸೆ ಇತ್ತು. ಯಾಕಂದ್ರೆ ಆ ಟೈಮಲ್ಲಿ ಬ್ರಿಟಿಷ್ ಅವರು ನಮ್ಮ ಇಂಡಿಯಾನ ಅಕ್ವೈರ್ ಮಾಡೋಕೆ ಬಂದ ಟೈಮ್. ನೀವು ನಂಬಲ್ಲ, ಚಿಕ್ಕ ವಯಸ್ಸಲ್ಲಿ ಕಿಶನ್ ಅಂದ್ರೆ ನಮ್ಮ ಭಗತ್ ಸಿಂಗ್ ಅವರ ಅಪ್ಪ ರೈತರಾಗಿರ್ತಾರೆ. ಅವ್ರನ್ನ ಅಂದ್ರೆ ಭಗತ್ ಸಿಂಗ್ ಅವ್ರನ್ನ ಫಾರ್ಮ್ ಲ್ಯಾಂಡ್ ಕರ್ಕೊಂಡು ಹೋಗುವಾಗ ಕಿಶನ್ ಅವ್ರ ಮಾತು ಕೇಳ್ತಾರಂತೆ, ಮಗ ನಿಂಗೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ. ಕಿಶನ್ ಅವ್ರು ಏನು ಉತ್ತರ ಮಾಡಲ್ಲ, ಅಂದ್ರೆ ನಮ್ಮ ಭಗತ್ ಸಿಂಗ್ ಅವ್ರು ಏನು ಉತ್ತರ ಕೊಡಲ್ಲ, ಒಂದು ಮಾತು ಕೇಳ್ತಾರಂತೆ, ಅಪ್ಪ ಈ ಗೋಧಿ ಬೆಳೆಯೋ ಜಾಗದಲ್ಲಿ ನಾವು ಬಂದೂಕು ಬೆಳಿಬೋದಂತ. ಅರ್ಥ ಮಾಡ್ಕೊಳ್ಳಿ, ಈ ವ್ಯಕ್ತಿಗೆ ಫ್ರೀಡಮ್ ಬಗ್ಗೆ ಅವಾಗ್ಲೇ ತುಂಬಾ ಆಸೆ ಇತ್ತು. ಈ ವ್ಯಕ್ತಿ DAV ಸ್ಕೂಲಲ್ಲಿ, ಲಾಹೋರ್ನ DAV ಸ್ಕೂಲಲ್ಲಿ ಸ್ಕೂಲಿಂಗ್ ಮಾಡ್ತಾರೆ. ನಂತರ ನ್ಯಾಷನಲ್ ಕಾಲೇಜ್ಗೆ ಸೇರ್ಕೊಳ್ತಾರೆ. ಈ ನ್ಯಾಷನಲ್ ಕಾಲೇಜ್ ನ ಸ್ಥಾಪಿಸಿದ ಬೇರೆ ಯಾರು ಅಲ್ಲ, ನಮ್ಮ ಲಾಲಾ ಲಜಪತ್ ರಾಯ್. ಅವರು ಕೂಡ ಫೇಮಸ್ ಲೆಜೆಂಡ್. ಅವ್ರ ಬಗ್ಗೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ, ಎಲ್ಲರಿಗೂ ಲೈಫ್ ಸೂತ್ರನ ಫಾಲೋ ಮಾಡಿ. ಅಲ್ಲೊಂದು ಘಟನೆ ಆಗುತ್ತೆ. 1928ರಲ್ಲಿ ಸ್ಕಾಟ್ ಅನ್ನೋ ಬ್ರಿಟಿಷ್ ಲಾಠಿ ಚಾರ್ಜ್ ಇಂದ ಲಾಲಾ ಲಜಪತ್ ರಾಯ್ಗೆ ಹೊಡಿತಾರೆ. ಆ ಹೊಡೆತದಿಂದ ಗಾಯಗೊಂಡು ಲಾಲಾ ಲಜಪತ್ ರಾಯ್ನ ಆಗುತ್ತಾರೆ. ಇದನ್ನ ನೋಡಿ ಭಗತ್ ಸಿಂಗ್ ಅವರಿಗೆ ತುಂಬಾ ಸಿಟ್ಟು ಬಂದು, ನಾನು ಸ್ವಾತಂತ್ರ್ಯ ತರಲೇಬೇಕು ಅಂತಾನೆ ಹೋರಾಡಕ್ ಶುರು ಮಾಡ್ತಾರೆ. ನೀವು ನಂಬಲ್ಲ, ಇದು ಸುಮಾರು 1930-40 ಅಸೆಂಬ್ಲಿಗೆ ಬಾಂಬ್ ಹಾಕ್ತಾರೆ. ಎಲ್ಲರೂ ಅಂದ್ರೆ ನಮ್ಮ ಬ್ರಿಟಿಷರು ಅದನ್ನ ಟೆರರ್ ಅಟ್ಯಾಕ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆದ್ರೆ ಹಿಸ್ಟ್ರಿನೇ ಬೇರೆ ಆಗಿತ್ತು. ಭಗತ್ ಸಿಂಗ್ ಅವರು ಜನ ಇದ್ದಿದ್ ಕಡೆ ಅವ್ರ ಫ್ರೆಂಡ್ ದತ್ ಜೊತೆ ಸೇರ್ಬಿಟ್ಟು ಬಾಂಬ್ ನ ಹಾಕ್ತಾರೆ, ಲೋ ಪವರ್ ಬಾಂಬ್ ನ ಹಾಕ್ತಾರೆ. ಅದು ಜನ ಇಲ್ದಿರೋ ಕಡೆ. ಅವ್ರ ಉದ್ದೇಶ ಆಗಿದ್ದೆ ಬೇರೆ. ಅವ್ರಿಗೆ ಅವಾಗ ತಪ್ಸ್ಕೊಳ್ಳೋ ಚಾನ್ಸ್ ಇದ್ರು, ಇಲ್ಲ ಮಧ್ಯ ನಿಂತ್ಬಿಟ್ಟು ಇನ್ಕುಲಾಬಾದ್ ಜಿಂದಾಬಾದ್ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅವ್ರ ಉದ್ದೇಶ ಸಿಂಪಲ್ ಆಗಿತ್ತು, ಇಡೀ ದೇಶಕ್ಕೆ ಬ್ರಿಟಿಷ್ ಅವ್ರ ಮುಂದೆ ಇಂಡಿಯನ್ಸ್ಗೆ ಎಷ್ಟು ಪವರ್ ಇದೆ ಅಂತ ತೋರಿಸ್ಬೇಕಾಯ್ತು. ಇದಾದ್ಮೇಲೆ ನೀವು ನಂಬಲ್ಲ, ನಮ್ಮ ಭಗತ್ ಸಿಂಗ್ ಅವ್ರಿಗೆ ಒಂದು ಕೊನೆ ಆಸೆ ಇತ್ತು. ಏನ್ ಗೊತ್ತಾ? ಅವರಿಗೆ ಹ್ಯಾಂಗಿಂಗ್ ನ ಡಿಕ್ಲೇರ್ ಮಾಡ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ಅವರು. ಆದ್ರೆ ಜಸ್ಟ್ ಇನ್ನೇನು ಎಕ್ಸಿಕ್ಯೂಷನ್ ನಡೆಯೋ ಕೆಲವು ದಿನಗಳ ಮುಂಚೆ ಇವರು ನಮ್ಮ ಭಗತ್ ಸಿಂಗ್ ಅವರು ಒಂದು ಲೆಟರ್ ಬರೀತಾರೆ ಗೌರ್ಮೆಂಟ್ಗೆ, ಬ್ರಿಟಿಷ್ ಗೌರ್ಮೆಂಟ್ಗೆ, ನೀವು ನನ್ನ ಹ್ಯಾಂಗ್ ಮಾಡಬಾರ್ದು. ಯಾಕೆ ಅಂತ ಅದನ್ನ ಕ್ಲೀನಾಗಿ ಎಷ್ಟು ಚಂದ ಬರ್ದಿದ್ದಾರೆ ಅಂದ್ರೆ, ನಾನು ಕ್ರಿಮಿನಲ್ ಅಲ್ಲ, ನನ್ನನ್ನ ಹ್ಯಾಂಗ್ ಮಾಡಬೇಡಿ, ಫೈರಿಂಗ್ ಸ್ಕ್ವಾಡ್ ಮುಖಾಂತರ ಶೂಟ್ ಮಾಡಿ ಅಂತಾರೆ. ಯಾಕೆ ಗೊತ್ತಾ? ಅವ್ರಿಗೆ ತಮ್ಮ ಈ ಹೋರಾಟವನ್ನ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಥವಾ ವಾರ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಡಿಕ್ಲೇರ್ ಮಾಡ್ಬೇಕು ಅನ್ಸ್ತಿತ್ತು. ಆದ್ರೆ ದುರದೃಷ್ಟವಶಾತ್ ನಮ್ಮ ಭಗತ್ ಸಿಂಗ್ ಅವರಿಗೆ ಆ ಅವಕಾಶ ಸಿಕ್ಕಿಲ್ಲ. ಈ ಬ್ರಿಟಿಷ್ ಅವರು ಅದನ್ನ ಹ್ಯಾಂಗಿಂಗ್ ಆಗಿ ಡಿಕ್ಲೇರ್ ಮಾಡ್ತಾರೆ. 1931 ಮಾರ್ಚ್ 23 ನಮ್ಮ ಭಗತ್ ಸಿಂಗ್ ನಾವು ಕಳ್ಕೊಳ್ತೀವಿ. ಅವರಿಗೆ ಹ್ಯಾಂಗಿಂಗ್ ಡಿಕ್ಲೇರ್ ಆಗಿರುತ್ತೆ. ಆದ್ರೆ ನೀವು ನಂಬಲ್ಲ, ಅದಕ್ಕಿಂತ ಮುಂಚೆ ಅವರೊಂದು ಹಂಗರ್ ಸ್ಟ್ರೈಕ್ ಅಂತ ಮಾಡ್ತಾರೆ. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಆ ಟೈಮಲ್ಲಿ ಜೈಲಿನಲ್ಲಿದ್ದ ಬ್ರಿಟಿಷರಿಗೆ ತುಂಬಾ ಚೆನ್ನಾಗಿರೋ ಆಹಾರ ಸಿಕ್ತಿತ್ತು, ಆದ್ರೆ ಇಂಡಿಯನ್ಸ್ಗೆ ಸಿಕ್ತಿದ್ದಿಲ್ಲ ಅಂದ್ಬಿಟ್ಟು ಅವರು ಹಂಗರ್ ಸ್ಟ್ರೈಕ್ ಮಾಡಿ ಅದನ್ನ ತಂದ್ಕೊಡ್ತಾರೆ. ಆಮೇಲೆ ಎಲ್ಲಾ ಜೈಲಿನ ವ್ಯಕ್ತಿಗಳಿಗೂ ಒಳ್ಳೆ ಊಟ ಸಿಗೋ ಹಾಗೆ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಅವರಿಗೆ ಹ್ಯಾಂಗಿಂಗ್ ನ ಡಿಕ್ಲೇರ್ ಮಾಡ್ತಾರೆ. ನೀವು ನಂಬಲ್ಲ ಸ್ನೇಹಿತರೆ, ಇಲ್ಲೊಂದು ರಹಸ್ಯ ಇದೆ.
ಇದೇ ಹೇಳೋಣ 1931 ಮಾರ್ಚ್ 23ಕ್ಕೆ ಅವರ ಹ್ಯಾಂಗಿಂಗ್ ಆದ್ಮೇಲೆ ಬೆಳಿಗ್ಗೆ ಎಲ್ಲ ಬ್ರಿಟಿಷರ್ಗೊಂದು ಭಯ ಇತ್ತು. ಏನ್ ಗೊತ್ತಾ, ಏನಾದ್ರು ನಮ್ಮ ಭಗತ್ ಸಿಂಗ್ ಅವ್ರ ಬಾಡಿ ಇಂಡಿಯನ್ಸ್ ಅವರು ಸಿಕ್ಕಿದ್ರೆ ಒಂದು ರೆವಲ್ಯೂಷನ್ ಶುರು ಆಗುತ್ತೆ ಅಂದ್ಬಿಟ್ಟು ಈ ಬ್ರಿಟಿಷ್ ಅವರು ರಾತ್ರಿ ಭಗತ್ ಸಿಂಗ್ ಅವ್ರ ಬಾಡಿನ ಬ್ಯಾರಿಗೇಟ್ ಆಫ್ ಜೈಲಿಂದ ತಗೊಂಡು ಹೋಗ್ಬಿಟ್ಟು ಫಿರೋಜಾಪುರ್ ಅನ್ನೋ ಊರಲ್ಲಿ ಕ್ರಿಮೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಆ ಹೊಗೆನ ನೋಡ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರೋ ಜನಗಳು ಬಂದ್ಬಿಟ್ಟು ಬರೋ ಅಷ್ಟರಲ್ಲಿ ಈ ಬ್ರಿಟಿಷರೆಲ್ಲ ಓಡೋಗ್ಬಿಟ್ಟಿರ್ತಾರೆ. ಅದನ್ನ ನೋಡ್ಬಿಟ್ಟು ನಮ್ಮ ಗ್ರಾಮಸ್ಥರು ಅಲ್ಪ ಸ್ವಲ್ಪ ಉಳಿದಿರೋ ಅಸ್ಥಿಯಲ್ಲಿ ಗೌರವದಿಂದ ನಮ್ಮ ಭಗತ್ ಸಿಂಗ್ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಸ್ನೇಹಿತರೆ, ಇದಿಷ್ಟು ನಮ್ಮ ಭಗತ್ ಸಿಂಗ್ ಅವರ ಲೈಫ್ ಸ್ಟೋರಿ ಬಗ್ಗೆ ಆಗಿರುತ್ತೆ. ಎಷ್ಟೊಂದು ಜನಕ್ಕೆ ಇವ್ರ ಲೈಫ್ ಒಂಥರ ಎಮೋಷನ್ ಆಗಿತ್ತು, ಫ್ರೀಡಮಿಂಗು ಆಗಿತ್ತು, ಒಂಥರ ಕರೇಜಿಯಸ್ ಲೈಫ್ ಸ್ಟೋರಿ ಆಗಿತ್ತು, ಮೋರ್ ಓವರ್ ಒಂದು ಮೋಟಿವೇಶನಲ್ ಆಗಿತ್ತು. ಹೌದು, ಇನ್ನು ಯಾರು ಲೆಜೆಂಡ್ಸ್ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಾ, ಈಗಲೇ ಲೈಫ್ ಸೂತ್ರನ ಫಾಲೋ ಮಾಡಿ. ನಿಮ್ಗೆ ಯಾವ ಲೆಜೆಂಡ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀರಾ, ನೀವು ಯಾವ ಲೆಜೆಂಡ್ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಾ, ಈಗಲೇ ಕಮೆಂಟ್ ಅಲ್ಲಿ ಹಾಕಿ. ಮತ್ತೆ ಸಿಗ್ತೇನೆ. ಇದು ನಿಮ್ಮ ಲೈಫ್ ಸೂತ್ರ, ನಾನು ನಿಮ್ಮ ನವೀನ್.